ನಮಸ್ಕಾರ ವೀಕ್ಷಕರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ರಾಂಪುರ್ ನಾಗೇಶ್ವರವರ ನೇತೃತ್ವದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ, ಇದೇ ಸಂದರ್ಭದಲ್ಲಿ ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ ಅಧ್ಯಕ್ಷರು ಹಾಗೂ ಮುಂಚೂಣಿಯ ನಾಯಕರು ಹಾಗೂ ಮುಖಂಡರು, ಕಾರ್ಯಕರ್ತರು ಹಾಗೂ ಮಹಿಳಾ ಪದಾಧಿಕಾರಿಗಳು ಡಿ.ಕೆ. ಶಿವಕುಮಾರ್ ಅವರ ಭಾವಚಿತ್ರ ಹಿಡಿದು ಮುಖ್ಯಮಂತ್ರಿ ಆಗಲೆಂದು ಜಯಘೋಷ ಕೂಗಿದರು. ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಲೇಬೇಕು. ಇವಾಗ ಇವರು ಸಿದ್ದರಾಮಯ್ಯ ಸರ್ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಇವಾಗ ಡಿ.ಕೆ. ಶಿವಕುಮಾರ್ ಸರ್ ಏನೋ ಇವಾಗ ಬಂದು ನನಗೆ ಅಧಿಕಾರ ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಅವರು ಪಕ್ಷಕ್ಕೆ, ನಮಗೆ ಕಾರ್ಯಕರ್ತರಿಗೆ ಏನು ಪ್ರತಿ ಸಲ ಏನು ಹೇಳ್ತಾರೆ, ಅವರು ಯಾವತ್ತು ನಮ್ಗೇನು ಹೇಳ್ತಾರೆ ಅಂದರೆ, ಯಾವತ್ತು ನೀವು ಪಕ್ಷ ಪೂಜೆ ಮಾಡಬೇಡಿ, ವ್ಯಕ್ತಿ ಪೂಜೆ ಮಾಡಬೇಡಿ, ಪಕ್ಷ ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ನಾವು ಅದೇ ರೀತಿ ಎಲ್ಲ ಕಾರ್ಯಕರ್ತರು ಇದು ಪಕ್ಷ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ಆಮೇಲೆ ಪ್ರಾಮಾಣಿಕವಾಗಿ ಅವರೂ ಅಷ್ಟೇ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವತ್ತಿಂದನೂ ಇದು ಸುಮಾರು 40 ವರ್ಷದಿಂದ ಅವರು ರಾಜಕೀಯದಲ್ಲಿ ಇದ್ದಾರೆ ಅನಿಸುತ್ತೆ. ಅವರು ಅವತ್ತಿಂದನೂ ಪಕ್ಷ ಪೂಜೆ ಮಾಡಿಕೊಂಡು ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಸುಲಭದ ದಾರಿ ಅಲ್ಲ, ಅವ್ರು ಬಂದಿರೋದು ಸುಲಭದ ದಾರಿ ಅಲ್ಲ. ಆದ್ದರಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಸಿದ್ದರಾಮಯ್ಯ ಸರ್ಗೆ ಏನು ಕೇಳ್ಕೊಳ್ತೀವಿ, ನೀವು ಬೇರೆ ಪಕ್ಷದಿಂದ ಬಂದ್ರೂ ನಮ್ಮ ಕಾಂಗ್ರೆಸ್ಸಲ್ಲಿ ಎಲ್ಲರೂ ನಿಮಗೆ ಸಹಕಾರ ಕೊಟ್ಟು ಅಧಿಕಾರ ಕೊಟ್ಟು CM ಮಾಡಿ ಇಷ್ಟು ದಿವಸ ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ನಿಮ್ಮ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನೀವು ದೊಡ್ಡವರಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನೇತ್ರ ರಮೇಶ್. ಇದರಿಂದನೇ 136 ಸೀಟು ಬಂದಿರೋದು. ನೀವು ಯಾವುದೇ ಮೂಲೆಗೆ ಹೋಗಿ, ನಂದು ಇದೆ ಬೆಂಗಳೂರಲ್ಲ, ನಾನು ಇಲ್ಲಿ ಬೆಂಗಳೂರು ಬಂದು ಸೇರ್ಕೊಂಡಿರೋದು. ನೀವು ಯಾವುದೇ, ನಮಗೂ ನೆಂಟೆಷ್ಟು ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾರೆ, ಅಲ್ಲೆಲ್ಲ ಎಲ್ಲೋದ್ರೂ ಶಿವಕುಮಾರ್ ಸರ್ ಇರೋದಕ್ಕೆ 136 ಸೀಟ್ ಬಂದಿರೋದು ಅಂತಲೇ ಎಲ್ಲರೂ ಬಯಲು ಬರುತ್ತೆ. ಅಂಥವ್ರಿಗೆ ನೀವು ಮಾತು ಕೊಟ್ಟಿದ್ದೀರಾ, 2.5 ವರ್ಷ ನಾವು ತಗೊಳ್ತೀವಿ, ನಾನು ಮಾಡ್ತೀನಿ, 2.5 ವರ್ಷ ನೀವು ಕೊಡ್ತೀನಿ ಅಷ್ಟು ಇದರಿಂದ ಅಂತ ಅವರು ಮಾತು ಕೊಟ್ಟ ಮೇಲೆ ಆ ಮಾತು ಉಳಿಸ್ಕೋಬೇಕು. ಮೇಡಮ್, ಇದು CM ಬಣದವರು ನಾಯಕರು ಹೈಕಮಾಂಡ್ ಅವರು ಮಾತೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅದು ದೇವರಿಗೆ ಗೊತ್ತಿರುತ್ತೆ, ಮಾತು ಕೊಟ್ಟಿರೋದು ಎಲ್ಲರೂ ನೋಡಿರ್ತಾರೆ, ದೊಡ್ಡವರೆಲ್ಲ ನೋಡಿರ್ತಾರೆ ಮಾತು ಕೊಟ್ಟಿರೋದನ್ನ. ಅದು ನಾವು ಕೇಳಿರ್ತೀವಿ, ನಾವು ಇಲ್ಲಿ ಲೀಡರ್ಸ್ಗಳೇ ನಾವು ಕೇಳಿದ್ದೀವಿ. ಅದನ್ನ ಒಪ್ಕೊಂಡ್ಮೇಲೆ ಕೊಡಬೇಕು, ಮಾತು ಉಳಿಸ್ಕೋಬೇಕು. ಮಾತಂಗಿರ್ಬೇಕಲ್ವಾ? ಇದೇ ಕೆಲಸ ನಮ್ಮ ಶಿವಕುಮಾರ್ ಸರ್ ನಿಮಗೆ ಮಾಡಿದಿದ್ರೆ ಹೆಂಗಿರ್ತಿತ್ತು? ಕೊಟ್ಟ ಇಲ್ಲ ಅಂತ ನಾನು ಹೇಳ್ತೀನಿ. ಈಗ ನಾನು ಮಾತಾಡೇ ಇಲ್ಲ ಅಂತ ಹೇಳ್ಬೋದು, ಅದು ಹೆಂಗಾಗುತ್ತೆ? ಮಾತಾಡೋದು ಈಗ ಎಷ್ಟು ಜನ ನೋಡಿರ್ತಾರಲ್ವಾ, ಹಂಗೆ ದೊಡ್ಡವರು ನೋಡಿರ್ತಾರೆ ಮಾತು ಕೊಟ್ಟಿರೋದನ್ನ. ನಮಸ್ಕಾರ. 1980ರಲ್ಲಿ ನಮ್ಮ ಕಾಂಗ್ರೆಸ್ಸೇ ಇರಲಿಲ್ಲ. BJP ಅವರೆಲ್ಲ ಬುಡಾನೇ ಇಲ್ದಂಗೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಆ ಟೈಮಲ್ಲಿ ನಮ್ಮ ಸಾಹೇಬರು ಡಿ.ಕೆ. ಶಿವಕುಮಾರ್ ಸಾಹೇಬರು ಆ ಟೈಮಲ್ಲಿ ಬಂದು ಮನೆ ಸುತ್ತಿ ದೇಶನೇ ಸುತ್ತಿ ಬರೇ ಕಾಲಲ್ಲಿ ಓಡಾಡಿದ್ದಾರೆ. ಅವ್ರು ಬಂದು ನಮ್ಮ ಕಾಂಗ್ರೆಸ್ ಪಕ್ಷನ ನಿಲ್ಲಿಸಿ ಸಿದ್ದರಾಮಯ್ಯ ಅವ್ರ ಸಾರು 1930ರಲ್ಲಿ ಗೆದ್ದಿದ್ದಾರೆ. ಗೆಲ್ಸಿದ್ದಾರೆ, ನಮ್ಮ ಸಾಹೇಬ್ರೆ ಗೆಲ್ಸಿರೋದು. ಅವ್ರು ಏನ್ ಹೇಳಿದ್ದಾರೆ, 2 ವರ್ಷ 2.5 ವರ್ಷ ಅವ್ರಿಗೆ, 2.5 ವರ್ಷ ಇವ್ರಿಗೆ ಅಂತ, ಅದೇ ಮಾತಂತೆ ಕೊಡ್ಬೇಕು ನಮ್ಮ ಸಾಹೇಬ್ರಿಗೆ, ಡಿ.ಕೆ. ಶಿವಕುಮಾರ್ ಸಾರ್ಗೆ. ಕೊಟ್ಟು ಬಿಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಕೊಡ್ಲೇಬೇಕು ನಮ್ಮ ಸಾಹೇಬ್ರಿಗೆ. ನಮ್ಮ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಲೇಬೇಕು. ಕೆ. ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಇವತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ. ಎಲ್ಲಾ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಪೂಜೆನ ಹಮ್ಮಿಕೊಂಡಿದ್ವಿ, ಪೂಜೆ ನೆರವೇರಿಸಿದೀವಿ. ಡಿ.ಕೆ. ಸಾಹೇಬ್ರು CM ಆಗ್ತಾರೆ ಅನ್ನೋ ಒಂದು ಅಭಿಲಾಷೆಯಲ್ಲಿ ಎಲ್ಲರೂ ಇದೀವಿ. ಆಗ್ಲೇಬೇಕು. ಅವ್ರು ಇಷ್ಟು ದಿವಸ ಕಷ್ಟಪಟ್ಟು ಪಕ್ಷನ ಸಂಘಟನೆ ಮಾಡಿ, ಏನು ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ಇವತ್ತು 136 ಸೀಟು ಅಂತ ಹೇಳಿದ್ರು. 136 ಸೀಟ್ ಜೊತೆಗೆ 140 ಸೀಟ್ನ ತಗೊಂಬಂದಿದ್ದಾರೆ. 140 ಸೀಟ್ನ ತಗೊಂಬಂದಿದ್ದಾರೆ ನಮ್ಮ ಡಿ.ಕೆ. ಸಾಹೇಬ್ರು. ಅಂದ್ರೆ ಅವ್ರು ಈ ಸತಿ ಮುಖ್ಯಮಂತ್ರಿ ಆಗ್ಲೇಬೇಕು. ಇವತ್ತು ಪೂಜೆ ಇಟ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನೇ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್.